ಎಲ್ಲರಿಗೂ ನಾನು ನಿಮ್ಮ ಚಿಟ್ಟಿ. ನಾನು ಮೊನ್ನೆ ಪೋಸ್ಟ್ ಮಾಡಿರುವ ಸಮೋಸ ರೆಸಿಪಿಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಕೊಡ್ತೀನಿ ಅಂತ ಹೇಳಿದ್ದೆ. ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರು, ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟಿಂಗ್. ನೀವು ರೆಸಿಪಿ ಕಮೆಂಟ್ ಕೇಳಿಲ್ಲ ಅಂದರೆ ನಾನು ಡೆಫಿನೆಟಾಗಿ ಈ ವಿಡಿಯೋ ಮಾಡ್ತಿರ್ಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಈ ಥರನೇ ಎಂಕರೇಜ್ಮೆಂಟ್ ಕೊಡಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಹಾಗೂ ಸಮೋಸ ರೆಸಿಪಿ ನೋಡೋಣ. ಫಸ್ಟ್ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ನಾನು ತುಂಬ ಕಮ್ಮಿ ಮಾಡ್ತಿರೋದ್ರಿಂದ ಒಂದೇ ತೊಗೊಂಡಿದ್ದೀನಿ. ನೀವು 2-3 ಕೂಡ ಇನ್ಕ್ರೀಸ್ ಮಾಡ್ಬೋದು. ಆನಿಯನ್ನ ತುಂಬ ಸಣ್ಣಗೆ ಹೆಚ್ಕೋಬೇಕು. ಸಣ್ಣಗೆ ಹೆಚ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಡ್ರೈ ಮಾಡೋಕ್ಕಿಡಬೇಕು. ಯಾಕೆ ಈ ಪ್ರಾಸೆಸ್ ಮಾಡಬೇಕು ಅಂದರೆ, ಆನಿಯನ್ ವಾಟರ್ನ ಡ್ರೈ ಮಾಡ್ಕೊಳೋದ್ರಿಂದ ನಮಗೆ ಸಮೋಸ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಯಾವಾಗಾದರೂ ಆಚೆ ತಿಂದಾಗ ಎಷ್ಟು ಕ್ರಿಸ್ಪಿಯಾಗಿ ಅನಿಸುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಮನೇಲಿ ಬರುತ್ತೆ. ನಾವು ಮನೇಲಿ ಮಾಡ್ಕೊಂಡಾಗ ಯಾಕೆ ಬರಲ್ಲ ಅಂದರೆ, ನಿಮ್ಗೆ ಇದೇ ಮಾಡೋ ಮಿಸ್ಟೇಕ್. ಯಾಕಂದರೆ ಆನಿಯಲ್ಲಿರೋ ವಾಟರಿಂದ. ಹಾಗೂ ಮೈದಾ ಹಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಗೂ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡು ಅದನ್ನು ನೀವು ಒಂದು ಈಕ್ವಲ್ ಸೈಜ್ ಬಾಲ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಮ್ಮಿ ಮಾಡ್ತಾ ಇರೋದನ್ನು 3 ಈಕ್ವಲ್ ಸೈಜ್ ಬಾಲ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಒಂದು ಪೂರಿ ಸೈಜ್ ಮಂದವಾಗಿ ಅದನ್ನು ನಾದ್ಕೋಬೇಕಾಗುತ್ತೆ. ನಾದ್ಕೊಂಡು ಎಲ್ಲದನ್ನು ನಾದ್ಕೊಂಡು ಒಂದೇ ಸೈಜಲ್ಲೇ ನಾದ್ಕೊಳ್ಳಿ, ಗುಂಡಿಗೆ ನಾದ್ಕೊಳ್ಳಿ. ನಾದ್ಕೊಂಡ್ಮೇಲೆ 3 ಅರೇಂಜ್ ಮಾಡಿ ಇಟ್ಕೋಬೇಕಾಗುತ್ತೆ. ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬಟರ್ನ ಅಪ್ಲೈ ಮಾಡಿ. ಏನಕ್ಕೆ ಎಣ್ಣೆ ಇಲ್ಲ ಬಟರ್ನ ಅಂದರೆ, ನಾವು ಇದರಲ್ಲಿ ಸಮೋಸೆ ಶೀಟ್ಸ್ ಮಾಡ್ತಾ ಇರೋದ್ರಿಂದ ಅದು ಒಂದೇ ಸಲ ಮಾಡೋಕ್ಕಾಗಲ್ಲ. ಸೊ ಒಂದೊಂದೇ ಮಾಡ್ಕೊಂಡು ಹೋದರೆ ಟೈಮ್ ಟೇಕಿಂಗ್ ಪ್ರೊಸೆಸ್. ಬಟ್ ನೀವು ಹಿಂಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಚೆನ್ನಾಗಿ ಚೆಲ್ಕೋಬೇಕು. ಚೆಲ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಚಪಾತಿ ಮೇಲೆ ಒಂದು ಚಪಾತಿನ ಇಟ್ಟು ಅದನ್ನು ಸ್ವಲ್ಪ ಹದವಾಗಿ ನಾದ್ಕೋಬೇಕು. ಒಂದು ಮೀಡಿಯಮ್ ಸೈಜಾಗಿ ನಾದ್ಕೋಬೇಕು. ಈ ವಿಡಿಯೋಲಿ ನಾನು ತೋರಿಸ್ತೀನಿ ಯಾವ ಸೈಜ್ಗೆ ನಾದ್ಕೋಬೇಕು ಅಂತ ಕೂಡ. ಆ ಪ್ರೊಸೆಸ್ಸಲ್ಲಿ ಅಷ್ಟು ನಾದ್ಕೊಂಡ್ರೆ ಸಾಕು, ಈಸಿಯಾಗೆ ಮಾಡ್ಕೋಬೋದು. ನೀವು ಒಂದು ಸಲ ಸಮೋಸ ಮನೇಲಿ ಮಾಡೋದು ಕಲಿತ್ರೆ ಡೆಫಿನೆಟಾಗಿ ನೀವು ಆಚೆ ಹೋಗಲ್ಲ. ಹಾಫ್ ಆನ್ ಅವರಲ್ಲಿ ಆರಾಮ್ಸೆ ನೀವು ಒಂದು 20 ಸಮೋಸವರೆಗೂ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ಕೂಡ. ತುಂಬ ಹೆಲ್ದಿಯಾಗಿ ಕೂಡ. ಆಚೆ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಸೊ ಆದಷ್ಟು ಎಲ್ಲ ಅಡುಗೆ ನಾನು ಮನೇಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗಂತೂ ಕುಕಿಂಗ್ ತುಂಬ ಇಷ್ಟ. ಅದೊಂದು ಸ್ವಲ್ಪ ಪ್ಯಾಷನ್ನೇ ಅಂದ್ಕೊಳ್ಳಿ. ಈ ಥರ ಚಪಾತಿನ 3 ಇಟ್ಕೊಂಡು ನಾದ್ಕೊತಾ ಇದ್ದೀನಿ. ನನಗೆ ಈ 3ಗೆ ಒಂದು 6 ಶೀಟ್ಸ್ವರೆಗೂ ಬರುತ್ತೆ. ಸೊ ನಾನು 6 ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ 3 ಇದ್ದೀವಿ, ನಾನು, ನಮ್ಮ ಅಕ್ಕ, ನಮ್ಮಮ್ಮ. 3ಗೂ 2 ಥರ ಈ ಥರ ನಾದ್ಕೊಂಡು ಅದನ್ನು ಒಂದು ಚಪಾತಿ ಹೆಂಚು ಮೇಲೆ ಹಾಕಿ ಅದೊಂದು ಅದ್ರ ಮೇಲೆ ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಬಿಸಿ ಹತ್ತಬೇಕಷ್ಟೇ ಚಪಾತಿಗೆ. ಜಾಸ್ತಿ ಹೊತ್ತಂತೂ ಸುಟ್ಕೋಬಾರ್ದು. ಒಂದು ಚೂರು ಚಪಾತಿ ಬಿಸಿ ಹತ್ತಿ ಅದೊಂದು ಸ್ವಲ್ಪ ಡ್ರೈ ಆಗಿದೆ ಚಪಾತಿ ಅನ್ನೋ ಸ್ಟೇಜಲ್ಲಿ ಅದನ್ನು ತೆಗೆದಿಟ್ಕೊಂಡ್ಬಿಡಬೇಕು. ಹಾಗೂ ಬಿಸಿಯಾಗಿದ್ದಾಗೆ ಈ ಶೀಟ್ಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ತಣ್ಣಗಾದ್ಮೇಲೆ ಶೀಟ್ ನಿಮಗೆ ಬರಲ್ಲ, ಅದು ಒಂದಕ್ಕೊಂದು ಸ್ಟಿಕ್ ಆನ್ ಆಗುತ್ತೆ. ಸೊ ಬಿಸಿ ಇದ್ದಾಗೆ ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಲೆವೆಲಲ್ಲಿ ಕಟ್ ಮಾಡಿಕೊಂಡು ಆ ಶೀಟ್ಸ್ನ ಒಂದು ಕೊನೆಯಲ್ಲಿ ಇಟ್ಕೊಂಡು ಎಳೆದ್ರೆ ಈಸಿಯಾಗಿ ಬಂದುಬಿಡುತ್ತೆ. ನೀವು ಅಂದ್ಕೊಳೋದು ಎಷ್ಟು ಅಷ್ಟು ಈಸಿಯಾಗಿ ಬರುತ್ತೆ. ನೀವು ಆಚೆ ಕಡೆ ಶೀಟ್ಸ್ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಬಟ್ ನಿಮಗೆ ಈ ಪ್ರೊಸೆಸಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ ಶೀಟ್ಸ್ನ ಡ್ರೈ ಆಗಿದ್ರೆ ಒಂದು ಕ್ಲಾತ್ ಕಪ್ಪಿ ಇಟ್ಕೊಳ್ಳಿ. ಹಾಗೂ ಆನಿಯನ್ಸ್ಗೆ ಸ್ವಲ್ಪ ಸಾಲ್ಟ್, ಡ್ರೈ ಆಗಿರೋ ಆನಿಯನ್ಸ್ಗೆ ಸಾಲ್ಟ್, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೂ ಧನಿಯಾ ಪೌಡರ್ ಹಾಗೂ ಖಾರದ ಪುಡಿ ಹಾಕ್ತಿದ್ದೀನಿ. ನಿಮಗೆ ಬೇಕು ಅಂದ್ಕೊಂಡ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೋದು. ನನಗೆ ಗರಂ ಮಸಾಲ ಸ್ಮೆಲ್ ಅಷ್ಟು ಇಷ್ಟಪಡದೇ ಇರೋದ್ರಿಂದ ನಾನು ಅದನ್ನು ಮಾಡ್ಕೊತಾ ಇಲ್ಲ. ಅದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಹಾಗೂ ಲಾಸ್ಟಲ್ಲಿ ಇನ್ನೊಂದು ಕಪ್ಗೆ 1 ಸ್ಪೂನ್ ಮೈದಾ ಹಿಟ್ಟಿಗೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಒಂದು ಸ್ಲರ್ರಿ ಮಿಕ್ಸ್ಚರ್ನ ಮಾಡ್ಕೊಳ್ಳಿ. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಒಂದು ಸಮೋಸ ಶೀಟ್ಸ್ನ ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಒಂದು ಸಮೋಸೆ ಶೀಟ್ಸ್ನ ತಗೊಂಡು ಒಂದು ಎಡ್ಜಿಂದ ಇನ್ನೊಂದು ಎಡ್ಜಿಗೆ ಮಡ್ಚ್ಕೊತಾ ಬಂದು ಒಂದು ಕೋನ್ ಶೇಪಿಗೆ ಬಂದಮೇಲೆ ಆ ಸಮೋಸೆ ಫಿಲ್ಲಿಂಗ್ನ ಆ ಕೋನ್ ಒಳಗಡೆ ಇಟ್ಟು ಈ ಲಾಸ್ಟ್ ಎಡ್ಜಿಗೆ ನಾವು ಆ ಮೈದಾ ಸ್ಲರ್ರಿನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿ ಹಾಗೂ ಓಪನಿಂಗ್ ಇರೋ ಎಲ್ಲ ಎಡ್ಜಸ್ಗೂ ಅಪ್ಲೈ ಮಾಡಿ ನೀಟಾಗಿ ಸ್ಟಿಕ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿರೋ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದೈತಲ್ಲ, ನನಗೂ ಕೂಡ ತುಂಬ ಖುಷಿ ಆಯಿತು. ಈ ಥರನೇ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು 15 ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಆ ಸಮೋಸಲ್ಲಿರೋ ಎಷ್ಟು ವಾಟರ್ ಇರುತ್ತೋ ಎಲ್ಲ ಅದು ಹಿಟ್ಟು ಅಬ್ಸರ್ವ್ ಮಾಡ್ಕೊಳುತ್ತೆ ಆನಿಯನ್ಸಿಂದ. ಸೊ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋಕ್ಕೆ ಇನ್ನೊಂದು ಟಿಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಏನು ಅಂದರೆ, ಫ್ರೈ ಮಾಡೋವಾಗ ಯಾವಾಗೂ ಅಂದರೆ ಫ್ಲ್ಯಾಟಾಗಿರೋ ಪ್ಯಾನ್ನ ಯೂಸ್ ಮಾಡಿ. ಸೊ ದಟ್ ಎಲ್ಲ ಈವನ್ನಾಗಿ ಫ್ರೈ ಆಗುತ್ತೆ. ಆಯಿಲ್ ಫುಲ್ ಹೀಟ್ ಇರಬಾರ್ದು, ಮೀಡಿಯಮ್ ಹೀಟ್ ಆಗಿರಬೇಕು. ಒಂದೇ ಸಲ ಹೀಟ್ ಆಗಿರೋದ್ರಲ್ಲಿ ಹಾಕಿದ್ರೆ ಅದು ಒಳಗಡೆವರೆಗೂ ಸರಿಯಾಗಿ ಕುಕ್ ಆಗೋಲ್ಲ. ಒಳಗಡೆ ಇರೋ ಶೀಟ್ಸ್ ಲೇಯರು ಸ್ವಲ್ಪ ಮೆತ್ತಗಿರುತ್ತೆ. ಸೊ ದಟ್ ಅಷ್ಟು ಕ್ರಿಸ್ಪಿ ಗೊತ್ತಾಗಲ್ಲ ನಿಮಗೆ.
ಸೊ ಮೀಡಿಯಮ್ ಹಾಟ್ ಇದ್ದರೆ ಸರಿಯಾಗಿ ಎಲ್ಲ ಹಾಕೋ ಅಷ್ಟರಲ್ಲಿ ಅದು ಬಿಸಿ ಬಂದು ನೀಟಾಗಿ ಕುಕ್ ಆಗುತ್ತೆ. ನೀಟಾಗಿ ಗೋಲ್ಡನ್ ಕಲರ್ ಬಂದಮೇಲೆ ಅದನ್ನು ತೆಗೆದು ಸರ್ವ್ ಮಾಡ್ಕೊಳೋದೆ. ಬಿಸಿ ಬಿಸಿಯಾಗಿ ಮಳೆ ಬರೋವಾಗ ತಿಂದರೆ ಅಂತೂ ಸಖತ್ತಾಗಿರುತ್ತೆ. ಬಟ್ ನಾವು ಮಳೆ ಬರೋವಾಗೆಲ್ಲೂ ತಿಂದಿಲ್ಲ, ಬಿಸಿಲು ಬರೋವಾಗೆ ತಿಂದ್ವಿ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನೀವು ಕೂಡ ಈ ಪ್ರಾಸೆಸ್ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯವ್ರಿಗೆ ಕೂಡ ತುಂಬ ಇಷ್ಟ ಆಯಿತು. ತುಂಬ ಚಿಟ್ಟಿ ಚಿಟ್ಟಿ ಆಗಿದೆಯಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಈ ಥರ ಕಂಟೆಂಟ್ ಇನ್ನೂ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ನ ತೋರಿಸಿ. ಈ ವಿಡಿಯೋಗೆ ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.